ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2026 ಮಾರ್ಚ್ 3ರಂದು ನಡೆಯಲಿರುವ ಚಂದ್ರಗ್ರಹಣ ನೂರಾರು ವರ್ಷಗಳಲ್ಲಿ ಅತ್ಯಂತ ಪ್ರಬಲವಾದ ಮತ್ತು ವಿಸ್ಮಯಕಾರಿ ಆಗಿರುವಂತಹ ಲಕ್ಷ ಕೋಟಿ ಸುರಿದರೂ ಈ 5 ರಾಶಿಯವರಿಗೆ ಅದೃಷ್ಟವನ್ನು ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದಿನ ಬರೋಬ್ಬರಿ 70 ವರ್ಷಗಳ ಕಾಲ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬಡತನ ಎನ್ನುವ ಪದಗಳೇ ಬರುವುದಿಲ್ಲ, ಶಾಶ್ವತವಾಗಿ ಅಳಿಸಿ ಹೋಗುತ್ತದೆ. ಕಷ್ಟ, ಅಪಮಾನ, ಸಾಲದ ಬಾಧೆ ಎಲ್ಲವೂ ಒಂದೇ ರಾತ್ರಿಗೆ ಉಲ್ಟಾ ಆಗುತ್ತದೆ. ಸಾಕ್ಷಾತ್ ಕುಬೇರ ಯೋಗನೇ ಇವರ ಮನೆ ಬಾಗಿಲಿಗೆ ಬರುತ್ತದೆ. ಆ 5 ಅದೃಷ್ಟ ರಾಶಿಗಳು ಯಾವುವು ಎಂಬುದು ನೋಡೋಣ. ಸಾಮಾನ್ಯವಾಗಿ ಗ್ರಹಣ ಎಂದರೆ ಜನರಲ್ಲಿ ಒಂದು ರೀತಿಯ ಭಯ ಶುರುವಾಗುತ್ತದೆ. ಗಂಡಾಂತರ, ಏನೋ ಕಷ್ಟಗಳು ಬರುತ್ತವೆ, ಪ್ರಳಯ ಆಗುತ್ತೆ ಎಂದು ಭಯ ಪಡುತ್ತಿರುತ್ತಾರೆ. ವಿಜ್ಞಾನ ಮತ್ತು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಬಾರಿಯ ಗ್ರಹಣವು ಹಳೆಯ ಕಷ್ಟಗಳ ಕಡಿಮೆ ಮಾಡಿ ಹೊಸ ಯಶಸ್ಸನ್ನು ಹೆಬ್ಬಾಗಿಲನ್ನು ತೆರೆಯುತ್ತದೆ. ಪ್ರಮುಖ ಶಕ್ತಿ ಎಂದರೆ ನೆಗೆಟಿವ್ ಎನರ್ಜಿಯನ್ನು ಬೇರು ಸಹಿತ ಕಿತ್ತು ಹಾಕಿ ಹೊಸ ಬದಲಾವಣೆಯನ್ನು ಕೊಡುತ್ತದೆ. ಚಂದ್ರಗ್ರಹಣ ವಿಶೇಷವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಚಂದ್ರಗ್ರಹಣದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ. ಯಾವ ರಾಶಿಗೆ ಶುಭ ಇದೆ, ಯಾವ ರಾಶಿಗೆ ಅಶುಭ ಇದೆ, ಯಾವ ರಾಶಿ ಮಧ್ಯಮ ಫಲ ಇದೆ ಮತ್ತು ಗ್ರಹಣದ ಸಮಯವೇನು, ಗ್ರಹಣದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸಿಂಹರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಹೋಳಿ ಹಬ್ಬದ ದಿನ. ಈ ದಿನದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ತುಸು ಹೆಚ್ಚಾಗಿರುತ್ತದೆ. ಬಣ್ಣ ಆಡುವುದಾದರೆ ಬೆಳಿಗ್ಗೆ 11 ಗಂಟೆ ಒಳಗೆ ಆಡಬಹುದು. 2ನೇ ಪಾದದಲ್ಲಿ ನಡೆಯುತ್ತದೆ. ಕರ್ಕಾಟಕ ಲಗ್ನದಲ್ಲಿ ಶುರುವಾದರೆ ಸಿಂಹ ಲಗ್ನದಲ್ಲಿ ಮುಕ್ತಾಯವಾಗುತ್ತದೆ ಚಂದ್ರಗ್ರಹಣ. ಮೋಕ್ಷಕಾಲ ಲಗ್ನದಲ್ಲಿ ಆಗುತ್ತದೆ. ಗ್ರಹಣ ಸ್ಪರ್ಶಕಾಲ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಸ್ಪರ್ಶಕಾಲ ಮಧ್ಯಾಹ್ನ 3 ಗಂಟೆ 20 ನಿಮಿಷ, ಸಮ್ಮಿಲನ ಕಾಲ 4 ಗಂಟೆ 44 ನಿಮಿಷ ಆಗುತ್ತದೆ. ಮಧ್ಯಕಾಲ 5 ಗಂಟೆ ಮೇಲೆ ಒನ್ಮೆರೇನ್ ಕಾಲ 5 ಗಂಟೆ 33 ನಿಮಿಷ ಮತ್ತು ಮೋಕ್ಷ ಕಾಲ 6 ಗಂಟೆ 47 ನಿಮಿಷಕ್ಕೆ ಆಗುತ್ತದೆ. ಹಲವು ಜನರಿಗೆ ಜಿಜ್ಞಾಸೆ ಶುರುವಾಗುತ್ತೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಅತ್ಯಂತ ಜಾಗರೂಕರಾಗಿ ಇರಬೇಕು. ಪುರಾಣ ಕಾಲದಿಂದಲೂ ಹಿರಿಯರು ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬೇಡಿ, ನಿದ್ರೆ ಮಾಡಬೇಡಿ, ಊಟ ಮಾಡಬೇಡಿ, ಕತ್ತರಿಯನ್ನು ಬಳಸಬೇಡಿ, ಸೂಜಿ ದಾರವನ್ನು ಬಳಸಬೇಡಿ. ಉಪ್ಪಿನಕಾಯಿ, ಹಾಲು, ಮೊಸರು, ದಿನಸಿ ಪದಾರ್ಥಗಳ ಮೇಲೆ ಸ್ವಲ್ಪ ದರ್ಬೆ ಕಡ್ಡಿಯನ್ನು ಹಾಕಿ. ಇದು ಗ್ರಹಣದ ಕೆಟ್ಟ ವಿಕಿರಣ ಕಾರಣದಿಂದ ನಮ್ಮನ್ನು ರಕ್ಷಿಸುತ್ತದೆ. ಗ್ರಹಣದ ಕಾಲದಲ್ಲಿ ದೇವರ ನಾಮ ಸ್ಮರಣೆ ಮಾಡುತ್ತಾ ಶಾಂತವಾಗಿ ಕುಳಿತುಕೊಳ್ಳಿ. ಮಧ್ಯಾಹ್ನವು 3 ಗಂಟೆಯಿಂದ ಗ್ರಹಣ ಶುರುವಾಗುತ್ತದೆ ಅಂತಹ ಹೇಳಿದರೆ ನಮಗೆ 3 ಗಂಟೆಗೆ ಚಂದ್ರನೇ ಕಾಣಿಸುವುದಿಲ್ವಲ್ಲ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಸೊ ಚಂದ್ರೋದಯ ಅವತ್ತು ಇರುವುದು 6 ಗಂಟೆ 33 ನಿಮಿಷ ಅಥವಾ 34 ನಿಮಿಷದ ಸಮೀಪ ಕಾಲಘಟ್ಟದಲ್ಲಿ. ಹಾಗಾಗಿ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಕರ್ನಾಟಕದ ಸಂಪೂರ್ಣ ಭಾಗಗಳಲ್ಲಿ ಕಾಣಿಸುತ್ತದೆ. ಮೋಕ್ಷಕಾಲ ಮಾತ್ರ ನಮ್ಮಲ್ಲಿ ಕಾಣಿಸುತ್ತದೆ. ಹಾಗಾಗಿ ಈ ಒಂದು ಮೋಕ್ಷಕಾಲದ ಸಂದರ್ಭದಲ್ಲಿ ಇರುವ ಸಮಯದಲ್ಲಿ ಮಾತ್ರ ಈ ಗ್ರಹಣ ಆಚರಣೆಯು ಸಂಪೂರ್ಣವಾದ ವಿಭಾಗಗಳು ಇರುವುದಿಲ್ಲ. ಜೊತೆಗೆ ಇದು ಚಂದ್ರಗ್ರಹಣ ಆಗಿರುವುದರಿಂದ ಚಂದ್ರಗ್ರಹಣಕ್ಕೆ ತುಂಬ ನಿರ್ದಿಷ್ಟವಾಗಿರುವಂತಹ ಸೂರ್ಯಗ್ರಹಣದ ರೀತಿಯಲ್ಲಿಯೇ ಆಚೆ ಹೋಗಬಾರದು, ನೋಡಬಾರದು, ಆ ಥರದ್ದು ಏನೂ ಕಂಡೀಷನ್ ಇರುವುದಿಲ್ಲ. ನೀವು ಬರಿಗಣ್ಣಿನಲ್ಲೂ ಸಹ ಚಂದ್ರಗ್ರಹಣವನ್ನು ನೋಡಬಹುದು. ಹಾಗಾಗಿ ನೆಮ್ಮದಿ, ಸಂತೋಷವನ್ನು ಪಟ್ಟುಕೊಳ್ಳಿ. ಜೊತೆಗೆ ಈ ನೆರಳು ಬೆಳಕಿನ ಆಟ ವರ್ಷಗಳಲ್ಲಿ ಕೆಲವು ಬಾರಿ ನಡೆಯುವಂತಹ, ಅದರಲ್ಲೂ ನಮ್ಮ ಕಣ್ಣಿಗೆ ಗೋಚರ ಆಗುವುದು ಬಹಳ ಅಪರೂಪದಲ್ಲಿ ಅಪರೂಪವಾದಂತಹ ಘಟನೆ. ಈ ಒಂದು ಸಂತೋಷವನ್ನು ಪಟ್ಟಿಕೊಂಡು ನಮ್ಮ ಕರ್ನಾಟಕಕ್ಕೆ ಮೋಕ್ಷಕಾಲ ಮಾತ್ರ ಕಾಣಿಸುವುದರಿಂದ ಮೋಕ್ಷ ಸಜ್ಜನನ ಸ್ನಾನ ಮಾಡಿಕೊಂಡು ಉತ್ತಮ
ಮತ್ತು ಪುನಃಶುದ್ಧಿ ಮಾಡಿಕೊಂಡು ದೇವರ ಜಪ, ದೇವರ ಪೂಜೆ ಪುನಸ್ಕಾರಗಳನ್ನು, ಜಪ ತಪಗಳನ್ನು ಮಾಡಿಕೊಳ್ಳಿ. ನೆಮ್ಮದಿಯಾಗಿ ಇರಿ. ಕರ್ನಾಟಕದಲ್ಲಿ ಕೇವಲ ಮೋಕ್ಷಕಾಲ ಅಂತ ಮಾತ್ರನೇ ಹೇಳಿದ್ದೇವೆ. ಹಾಗಾಗಿ ನಿಮಗೆ ಇದು ತೊಂದರೆ ತಾಪತ್ರೆಗಳಂತಹ ಪ್ರಕೃತಿಯ ಮೇಲೆ ನಾವು ಪ್ರತಿಯೊಬ್ಬರೂ ಅನುಭವಿಸಲೇಬೇಕಾಗಿರುವಂಥ ವೈಯಕ್ತಿಕವಾಗಿ ರಾಶಿಗಳು ಅಂತ ಬಂದಾಗ, ಪ್ರತಿ ಗ್ರಹಣ ಬಂದಾಗ ಈಗ ಹೇಳುವಂತಹ ಸೂತ್ರನೇ ತಾವೆಲ್ಲರೂ ಸಹ ಒಂದು ಪುಸ್ತಕವನ್ನು ಬರೆದಿಟ್ಟುಕೊಳ್ಳಿ ಪುಸ್ತಕದಲ್ಲಿ. ಏಕೆಂದರೆ ಒಂದು ಮನೆಯ ಮೇಲೆ ಒಬ್ಬರೇ ಒಂದು ರಾಶಿಯವರು ಇರುವುದಿಲ್ಲ. ಹಲವಾರು 12 ರಾಶಿಯಲ್ಲಿ ಹುಟ್ಟಿರುವಂತಹ 12 ಜನ, 12 ರಾಶಿಗಳು ಇದ್ದೇ ಇರುತ್ತವೆ. ಒಬ್ಬೊಬ್ಬರದ್ದು ಒಂದೊಂದು ರಾಶಿ, ಒಬ್ಬೊಬ್ಬರದ್ದು ಒಂದೊಂದು ಜನ್ಮ ನಕ್ಷತ್ರ ಇರುತ್ತದೆ. ಹಾಗಾಗಿ ಗ್ರಹಣ ನಡೆದಾಗ ನಮಗೆ ನಿಮಗೆ ಶುಭ ಹೌದೋ ಅಲ್ವೋ, ಇದು ಮಧ್ಯಮ ಫಲನ ಅಶುಭ ಫಲನ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನುವುದಾದರೆ, ನಾವು ರಾಶಿಯನ್ನು ಎಣಿಸಿದಾಗ ಉದಾಹರಣೆಗೆ ನಿಮ್ಮದು ಮೇಷರಾಶಿ, ಈಗ ಗ್ರಹಣ ಇರುವಂಥದ್ದು ಸಿಂಹರಾಶಿ. ಮೇಷದಿಂದ ಸಿಂಹ 5ನೇ ರಾಶಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ 5ನೇ ರಾಶಿ ಆಯಿತು. ಹೀಗೆ ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿದಾಗ ಗ್ರಹಣ ನಡೀತಾ ಇರುವಂತಹದ್ದು ರಾಶಿಯು 1ನೇ ರಾಶಿ ಆಗಿದ್ದರೆ, 4ನೇ ರಾಶಿ ಆಗಿದ್ದರೆ, 8ನೇ ರಾಶಿ ಆಗಿದ್ದರೆ ಅಶುಭದ ಫಲಗಳು. ಅದೇ ರೀತಿಯಾಗಿ 2ನೇ ರಾಶಿ ಆಗಿದ್ದರೆ, 5ನೇ ರಾಶಿ ಆಗಿದ್ದರೆ, 7ನೇ ರಾಶಿ ಆಗಿದ್ದರೆ, 9ನೇ ರಾಶಿ ಆಗಿದ್ದರೆ ಮಧ್ಯಮದ ಫಲಗಳು, ಲಾಭ ನಷ್ಟ ಎರಡೂ ಇರುತ್ತದೆ. ಅದೇನಾದರೂ 3ನೇ ರಾಶಿ ಆಗಿದ್ದರೆ, 6ನೇ ರಾಶಿ ಆಗಿದ್ದರೆ, 11ನೇ ರಾಶಿ ಆಗಿದ್ದರೆ ಅತ್ಯಂತ ಶುಭದ ಫಲಗಳು. ನಿಮಗೆ ಗ್ರಹಣ ರಾಶಿ ನಿಮ್ಮ ರಾಶಿಯಿಂದ ಎಣಿಸಿದಾಗ ನೋಡೋಣ. ಶುಭ ಫಲಗಳು ಅಂತ ಹೇಳಿದರೆ ಅಶುಭ ಫಲಗಳು ಮತ್ತು ಮಧ್ಯಮದ ಫಲಗಳು. 3ನೇ ತಾರೀಕು ನಡೆಯುತ್ತಿರುವಂತಹ ಗ್ರಹಣ ಯಾವ ರಾಶಿಗೆ ಏನೇನು ಅನುಕೂಲ ಏನೇನು ಅನಾನುಕೂಲ ನೋಡಿ. ಮೇಷರಾಶಿಗೆ 5ನೇ ಸ್ಥಾನದಲ್ಲಿ ನಡೀತಾ ಇದೆ ಮಧ್ಯಮದ ಫಲಗಳು. ಆಗಲೇ ಹೇಳಿದ ಹಾಗೆ 2, 5, 7, 9, 2, 5, 7, 9ರ ರಾಶಿಗಳನ್ನು ನೋಡಿದರೆ ಮೇಷರಾಶಿ, ಕರ್ಕಾಟಕ ರಾಶಿ, ಧನುಸ್ಸು ರಾಶಿ, ಕುಂಭರಾಶಿ ನಿಮ್ಮ ರಾಶಿಗಳಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಮಧ್ಯಮದ ಫಲಗಳು. ಲಾಭನೂ ಆಗುತ್ತದೆ, ನಷ್ಟನೂ ಆಗುತ್ತದೆ. ನಷ್ಟವೂ ಮಧ್ಯಮದ ಫಲಗಳನ್ನು ಅನುಭವಿಸುತ್ತೀರಿ. ಒಂದು ತಿಂಗಳ ಕಾಲ ಅದೇ ರೀತಿಯಾಗಿ ಅಶುಭದ ಫಲಗಳನ್ನು ನೋಡಿದ ಸಂದರ್ಭದಲ್ಲಿ ವೃಷಭ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಇದು ಅಶುಭವನ್ನು, ಕೆಟ್ಟ ಫಲಗಳನ್ನು ಕೊಡುತ್ತದೆ. ಇಂತಹ ಒಂದು ಫಲಗಳನ್ನು ಕೊಟ್ಟಾಗ ಅನುಭವಿಸುವಂತಹದ್ದು ವೃಷಭ ರಾಶಿಯವರಿಗೆ 4ನೇ ರಾಶಿ ಆಗದೆ ಸಿಂಹ ರಾಶಿಗೆ ಧರ್ಮದಲ್ಲಿ ಆಗುತ್ತದೆ. ಕನ್ಯಾ ರಾಶಿಯವರಿಗೆ 12ನೇ ರಾಶಿ ಆಗುತ್ತದೆ. ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ 8ನೇ ರಾಶಿ ಆಗುತ್ತದೆ. ಇವರಿಗೆ ಅಶುಭದ ಫಲಗಳು. ಇನ್ನು ಶುಭ ಫಲಗಳು ಯಾರಿಗೆ? 3, 6, 10, 11 ರಾಶಿಗಳು ಯಾವುದೋ ಆ 3, 6, 10, 11ರ ರಾಶಿ ಮಿಥುನ ರಾಶಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ನಡೆಯುತ್ತದೆ ಗ್ರಹಣ. ಅದೇ ರೀತಿಯಾಗಿ ತುಲಾರಾಶಿ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ಇನ್ನು ವೃಶ್ಚಿಕ ರಾಶಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಇನ್ನು ಮೀನ ರಾಶಿ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ. ಇಷ್ಟು ರಾಶಿಗಳಿಗೆ ಶುಭ ಫಲಗಳು ಅಂದರೆ ಶುಭ ಕಾಲ ಬರ್ತಾ ಇರುವಂತಹ ರಾಶಿಗಳು. ಈ ಒಂದು ಗ್ರಹಣದ ಕಾಲದಲ್ಲಿ ಮಿಥುನ ರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಯವರಿಗೆ ಅತ್ಯಂತ ಶುಭದ ಫಲಗಳು. ಅದೇ ರೀತಿಯಾಗಿ ಮಧ್ಯಮದ ಫಲಗಳು ನೋಡುವುದಾಯಿತು ಅಂತ ಹೇಳಿದರೆ ಮೇಷ, ಕರ್ಕಾಟಕ, ಧನಸ್ಸು ಮತ್ತು ಕುಂಭರಾಶಿಯವರಿಗೆ ಅಶುಭದ ಫಲಗಳು. ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿಯವರಿಗೆ ಅಶುಭದಾಯಕವಾದಂತಹ
ಅಶುಭದಾಯಕವಾದಂತಹ ಫಲ. ಹಾಗಾಗಿ ಈ ರಾಶಿಗೆ ಅನುಸಾರವಾಗಿ ನೀವು ಪರಿಹಾರದ ಕ್ರಮಗಳನ್ನು ಮಾಡಿಕೊಳ್ಳಿ. ಏನು ಮಾಡಬೇಕು ಎಂದರೆ, ಗ್ರಹಣದ ನಂತರದಲ್ಲಿ ಸ್ನಾನ ಜಪಗಳನ್ನೆಲ್ಲ ಮುಗಿಸಿಕೊಂಡು ಒಂದು ಭತ್ತವನ್ನು ತೆಗೆದುಕೊಂಡು ಹೋಗಿ ದುರ್ಗಾದೇವಿಯ ಗುಡಿಯಲ್ಲಿ ಅಥವಾ ಪಾರ್ವತಿ ದೇವಿಯ ಗುಡಿಯಲ್ಲಿ ದಾನವಾಗಿ ನಿಮ್ಮ ಕೈಯಿನಲ್ಲಿ ಎಷ್ಟು ದಕ್ಷಿಣೆಯನ್ನು ಇಡುವುದಕ್ಕೆ ಸಾಧ್ಯವಾಗುತ್ತೋ 11 ರೂಪಾಯಿ ಅಥವಾ 540, 11, 50 ನಿಮ್ಮ ಹಿತಾಸಕ್ತಿಗೆ ಅಥವಾ ನಿಮ್ಮ ಕೈಯಲ್ಲಾಗುವಂಥ ಒಂದು ನಾಣ್ಯವನ್ನು ಇಟ್ಟು ದಾನವಾಗಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ. ಶುಭವಾಗಲಿ. ಅವತ್ತಿನ ಸ್ಥಾನ ಸಚಿನ ಸ್ಥಾನವಾಗಬೇಕು. ಸಚಿಲ ಸ್ಥಾನ ಹೇಳಿದರೆ ಗ್ರಹಣ ಮುಗಿತಾ ಇದ್ದ ಹಾಗೆ ಮೈ ಮೇಲೆ ಇರುವಂತಹ ಬಟ್ಟೆಯ ಮೇಲೆ ನೀವು ನೀರನ್ನು ಹಾಕಿಕೊಂಡು ಸ್ನಾನ ಮಾಡಿ. ಅದಾದ ನಂತರ ದೇವರ ಪೂಜೆಗಳನ್ನೆಲ್ಲ ಮುಗಿಸಿಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭವಾದ ವಾತಾವರಣ ಬರಲಿ, ನಿಮ್ಮೆಲ್ಲರ ಜೀವನದಲ್ಲಿ ಇರುವಂತಹ ಕಷ್ಟ ನಷ್ಟಗಳು ದೂರವಾಗಲಿ ಅಂತ ಈ ಒಂದು ವಿಶೇಷ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.